ನಾವು ಬರೀ ಹೆಲ್ದಿ ತಿನ್ನೋದು ಗೈಸ್, ಸೌತೆಕಾಯಿ ಎಲ್ಲ ತಿನ್ನಲ್ಲ, ಬರೀ ಚಿಕನ್ ತಿಂತೀವಿ. ಇದೇನಿದು ಯಾರಿದ್ದಾರೆ ನೋಡಿ. ಶರಣ್ಯ ಅಕ್ಕ, ಇದು ದರ್ಶಿಕಾ, ಇದು ನಮ್ ಪುಟ್ಟಿ ಅತ್ತೆ, ಇದು ನಮ್ ಕೋಮಲತ್ತೆ, ಅದು ನಮ್ಮ ಮಾಮ ಶೇಖರ್ ಮಾಮ, ಇದು ನಮ್ಮಪ್ಪ, ಇದು ತಾರಾ ಅತ್ತೆ, ಇದು ಉಮಾಜಿ, ಇದು ರಂಜಿತಾ ಅತ್ತೆ, ಇದು ತುಷಾರ್, ಇದು ರಿತನ್ಯ, ಇದು ಸ್ಪರ್ಶ, ಇದು ಬಬಿತಾ ಅತ್ತೆ, ಇದು ಚೋಟು ಬಾಬು. ಓಕೆ, ಇವತ್ತು ಲಂಚಿಗೆ ನಮ್ಮನ್ನ ಕೂಗಿರೋದು ನಮ್ ತಾರಾ ಅತ್ತೆ. ಏನ್ ಸ್ಪೆಷಲ್ ಕೂಗಿರೋದಕ್ಕೆ? ನಮ್ಮ ಅಣ್ಣನ ಮಗಳದು ಮದ್ವೆ ಆಗಿದೆ, ಅದಕ್ಕೆ ಊಟ ಕರಿತಾ ಇದ್ದೀವಿ. ನಮ್ಮ ಓನರು, ನಮ್ಮ ಮನೆ ಓನರು, ಅವ್ರ ಯಜಮಾನ್ರು ಇವರು. ಓಕೆ ಗೈಸ್, ಇನ್ನ ತುಂಬಾ ಜನ ಬರ್ಬೇಕು. ಇದು ನಮ್ಮ ಇಂಟ್ರೋ, ಇದು ಬರೀ ಇಂಟ್ರೋ, ಇನ್ನ ತುಂಬಾ ಜನ ಬರ್ಬೇಕು. ಆಮೇಲೆ ಸಿಗೋಣ ಗೈಸ್. ಬಾಯ್. ಅಷ್ಟೇ. ಇವರು ನನ್ನ ತಮ್ಮ, ನಮ್ಮ ಮನೆ ಚಿಕ್ಕ ಸುಂದರ್ ಇವರು. ಇವಾಗ ನಮ್ ರಂಜಿತಾ ಅವ್ರು ಬಂದಿದ್ದಾರೆ. ನಿಮ್ಮ ಅಕ್ಕ ಅವ್ರು ಎಲ್ಲಿ? ಬರ್ತಾ ಇದ್ದಾರೆ ಒಂದೇ. ಓಕೆ, ಓ ಅವ್ರ ಭಾವನ ಜೊತೆ ಬರ್ತಾ ಇದ್ದಾರೆ. ನಮ್ ಗಾಯತ್ರಿ ಅಕ್ಕ ಕೂಡ ಬಂದ್ರು. ಹಾಯ್ ಹೇಳಿ ಗಾಯತ್ರಿ ಅಕ್ಕ. ವ್ಲಾಗ್ ಡ್ಯಾಶ್ ಆಗ್ತಾ ಇದೆ ಗೈಸ್. ನೋಡಿ, ಇವರು ಬಬಿತಾ ಅಂತ. ಶಿ ಈಸ್ ಆಲ್ಸೋ ಹ್ಯಾವಿಂಗ್ ಅ ವ್ಲಾಗ್ ಚಾನಲ್. ಹೌದು ಗೈಸ್, ಸೀರಿಯಸ್ಲಿ ಇವ್ರ ವ್ಲಾಗ್ ನೋಡಿ, ತುಂಬಾ ಕ್ಯೂಟ್ ಆಗಿ ಕನ್ನಡ ಮಾತಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೌದು, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಯಾಕೆಂದರೆ ಇವ್ರದ್ದು ಪುಟಾಣಿ ಪಾಪುಗಳಿದ್ದಾವೆ, ಎರಡು, ಒಂದು ದೊಡ್ಡ ಪಾಪು, ಒಂದು ಚಿಕ್ಕ ಪಾಪು ಇದೆ. ಕನ್ನಡದಲ್ಲೇ ಮಾತಾಡಿಕೊಂಡು ಇವ್ರು ಬ್ಲಾಗ್ ಮಾಡೋದು. ಆ್ಯಕ್ಚುಲಿ ಕ್ಲಿಯರ್ ಆಗಿ ಇವಳಿಗೆ ಬರೋದಿಲ್ಲ, ಬಟ್ ಕ್ಯೂಟಾಗಿ ಕನ್ನಡ ಮಾತಾಡ್ತಾಳೆ. ವಿ ಅಪ್ರಿಷಿಯೇಟ್ ದಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಹರ್ ಚಾನಲ್. ಹರ್ ಚಾನಲ್ ನೇಮ್ ಈಸ್ ಬಬಿತಾ ಕ್ರಾಂತಿ. ಈಗ ನಮ್ಮ ರಂಜಿತಾ ಅವರು ಜ್ಯೂಸ್ ಕುಡಿತಿದ್ದಾರೆ. ಬಂದರು ಜಗನ್ನಾಥ್ ಬಾವ. ಹಾಯ್ ಹೇಳಿ. ನಮ್ಮ ಜಗನ್ನಾಥ್ ಬಾವ ಬಂದ್ಬಿಟ್ಟು ಯಾರು ಅಂದರೆ ನಮ್ಮ ಯಜಮಾನ್ರ ಎರಡನೇ ಅಣ್ಣ. ವೆಲ್ಕಮ್ ಜ್ಯೂಸ್ ಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ನಾನು ಕುಡಿದು ನೋಡಿದೆ. ಹೆಂಗಿದೆ ಬಾವ ಜ್ಯೂಸು? ನಮ್ಮ ತಾರಾತ್ಕೆನೆ ಮಾಡಿರೋದು. ಇದು ನಮ್ಮ ಕ್ರಾಂತಿ ದೊಡ್ಡ ಮಗು. ಏನಪ್ಪ ನೀ ಹೆಸರು ಗುಂಡು? ರಿತನ್ಯ ಕ್ರಾಂತಿ ಅಲ್ವಾ ನಿನ್ನ ಹೆಸರು? ರಿತನ್ಯ ಕ್ರಾಂತಿ ಕುಮಾರ್ ಅಲ್ಲ? ಕೆ ರಿತನ್ಯ ಕೆ. ಒಳ್ಳೆ ಇಂಗ್ಲೀಷಲ್ಲೇ ಮಾತಾಡುತ್ತೆ, ಇದನ್ನು ಲಾಗ್ ಮಾಡುತ್ತೆ, ಯೂಟ್ಯೂಬರು ಅಲ್ವಪ್ಪ ನೀನು? ಓಕೆ. ಇದು ನಮ್ಮ ಅನಿ ಅಣ್ಣ ನೋಡಿ ಗೈಸ್. ಹಾಯ್. ಅಪರೂಪದ ಅನಿ ಅಣ್ಣ. ಹನಿ ಅಣ್ಣ. ಹನಿ ಅಣ್ಣ ಬತ್ತನೆ ಕಾಸ ದೋಚ್ಕೊಂಡು ಹೋಯ್ತಾನೆ ಗೈಸ್. ಹೌದು, ಇವರು ಹೌಸಿ ಮತ್ತೆ ಅದು ಇದನ್ನೆಲ್ಲ ಫುಲ್ ಸಖತ್ತಾಗಿ ಗೆಲ್ತಾರೆ. ಹೋಸತಿ 4000 ಏನೋ ಫುಲ್ಲು ಪ್ರಾಫಿಟ್ ಮಾಡ್ಕೊಂಡು ಹೋಗಿದ್ರು ಮಜ್ಜ. ಪ್ರಾಫಿಟ್ ಆಗುತ್ತೆ ಅಂತಾನೆ ಕೂತಿರ್ತೀವಿ, ಬಟ್ ಲಾಸ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಬಟ್ ನೋ ಪ್ರಾಬ್ಲಮ್, ಫ್ಯಾಮ್ಲಿ ತಾನೆ. ಎಸ್, ಇವಾಗ ನಮ್ಮ ನಾಗರಾಜ್ ಬಾಬಾ ಬಂದರು. ಅದಕ್ಕೆ ನೀವು ಜ್ಯೂಸ್ ಹೆಂಗೆ ಮಾಡಿದ್ರಿ ಹೇಳಿ? ಪೈನಾಪಲ್ ಸ್ಕ್ವಾಸ್ ಹಾಕಿ ಸ್ಪ್ರೈಟ್ ಹಾಕಿದ್ದೇನೆ. ತುಂಬಾ ಚೆನ್ನಾಗಿದೆ ಅತ್ತೆ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಕೋಮ್ಲಾಕ್ಕೆ ಚಿಕನ್ ಫ್ರೈ ಕಬಾಬ್. ಎಸ್ ಗೈಸ್, ಇವರೇ ಗೈಸ್ ದೊಡ್ಡ ಅಡುಗೆ ಎಲ್ಲ ಹೇಳ್ಕೊಟ್ಟಿದ್ದು ಸ್ಟಾರ್ಟಿಂಗು ನಮಗೆ. ಓ ಗೈಸ್, ಇವ್ರಿಗೆ ಬರದೇ ಇರೋದೇನು ಇಲ್ಲ ಗೈಸ್, ಎಲ್ಲ ಗೊತ್ತು ಇವರಿಗೆ. ನಮ್ಮ ತಾರ ಅದಕ್ಕೆ ಸೌತೆಕಾಯಿ ಎಲ್ಲ ಎತ್ತಿಡ್ತಾ ಇದ್ದಾರೆ. ನಮ್ಮ ಪುಟಾಣಿ ಅದಕ್ಕೆ ಎಲ್ಲ ಸಾಮಾನು ಐಟಮ್ಸ್ ಎಲ್ಲ ಎತ್ತಿಟ್ಟಿದ್ದಾರೆ. ಇನ್ನೇನು ಇವರು ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇವ್ರೆ ಗೈಸ್. ಕಬಾಬ್ ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಆಮೇಲೆ ತಿನ್ಬಿಟ್ಟು ನಾವು ಟೇಸ್ಟ್ ಹೇಳ್ತೀವಿ ಗೈಸ್. ಟೆಸ್ಟ್ ಮಾಡ್ತೀವಲ್ಲ ಅದು ಗೈಸ್. ಅಂತಿ ಮಾಮ, ಮೋಹನ್ ಮಾಮ ಹಾಯ್ ಅನ್ನಿ. ಹಾಯ್ ಕೃಷ್ಣ ಗೈಸ್. ನೋಡಿ
ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಇನ್ನೂ ಆಗಿಲ್ಲ, ಇದು ಆಗ್ತಾ ಇದೆ, ಇದು ಆಗಿದೆ. ಬಂದಿದ್ದಾರೆ ನೋಡಿ. ಎರಡು ನಾನು ಏನು ಮಾತಾಡಲ್ಲ, ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ. 2 ಮೊಟ್ಟೆ ಇರ್ತದೆ, ಆದ್ರೆ 3 ಜನಕ್ಕೆ ಹೆಂಗ್ ಅನ್ಸ್ತೀರಾ? ಸುಷ್ಮಕ್ಕ ಬಂದ್ರು ಅನ್ಸುತ್ತೆ ಗೈಸ್. ಹಾಯ್ ಅನ್ನಿ. ಹಲೋ ಕಿರಣ್ ಮಾಮ ಬಂದು. ಗೈಸ್ ನೋಡಿ, ರಕ್ಷಿತಕ್ಕ ಬಂದ್ರು. ಭರತಣ್ಣ ಹಾಯ್ ಅನ್ನಿ. ಭರತಣ್ಣ ಹಾಯ್ ಅನ್ನಿ. ಓ ಪೂರ್ಣಿಮಾ ಆಂಟಿನೂ ಬಂದ್ರು. ನಿಶಾಂತ್ ಬಂದ. ರಕ್ಷಿತಕ್ಕ ನೋಡಿ, ಫುಲ್ಲು ಅಕ್ಕ ಕಳ್ದೋಗ್ಬಿಟ್ಟವ್ರೆ. ಗೈಸ್ ನೋ ರೆಸ್ಪೆಕ್ಟ್ ಅಷ್ಟೇ. ಹಾಯ್ ಅಂತ ಎಷ್ಟೆಲ್ಲ ಕೇಳಿದ್ವಿ, ಆದ್ರೂ ಹಾಯೇ ಮಾಡ್ಲಿಲ್ಲ ಅಕ್ಕ. ಲೆಟ್ಸ್ ಬಿ ಸ್ಯಾಡ್. ಇವಾಗ ನೋಡಿ, ಇವಾಗ ಬಂದ್ರು ನಮ್ಮ ಅಕ್ಕ. ಹಾಯ್ ಮಾಡಿ ನಮ್ಮ ಹತ್ರ ಬಂದ್ರು. ಎಲ್ಲಾರ ಜೊತೆ ಮಾತಾಡಿ ಆಮೇಲೆ ನಮ್ಮನ್ನ ಲಾಸ್ಟಲ್ಲಿ ಮಾತಾಡ್ಸ್ತವ್ರೆ ಗೈಸ್. ಅಕ್ಕ ನೋಡಿ ನೋಡಿ ಮೂತಿ ತಿರುಗಿಸ್ತವ್ರೆ ಗೈಸ್ ಅಕ್ಕ. ಸೊ ಗೈಸ್, ಇವಾಗ ನಾವು ಊಟಕ್ಕೆ ಕೂತಿದ್ದೀವಿ. ಎಲ್ಲರೂ ಬಡಿಸ್ತಾ ಇದ್ದಾರೆ. ನಮ್ಮ ಬಬಿತಾ ಅವರು ಚಪಾತಿ ಬಡಿಸ್ತಾ ಇದ್ದಾರೆ. ಒಂದು ಬೇಡ ನನಗೆ, ಸಾಕು. ನಾನು 2 ಚಪಾತಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಬಾಬ್. ಶರಣ್ಯ ನೀರು ಹಾಕ್ತಾ ಇದ್ದಾಳೆ. ನಮ್ಮ ಪುಟಾಣಿಯಕ್ಕೆ ಚಿಕನ್ ಚಾಪ್ಸ್ ತಗೊಂಬರ್ತಿದ್ದಾರೆ. ಚೆನ್ನಾಗಿದೆ. ನಾವು ಬರೀ ಹೆಲ್ದಿ ತಿನ್ನೋದು ಗೈಸ್, ಸೌತೆಕಾಯಿ ಎಲ್ಲ ತಿನ್ನಲ್ಲ, ಬರೀ ಚಿಕನ್ ತಿಂತೀವಿ. ನಮ್ಮ ಶರಣ್ಯ ಅವರು ಕೈಮಾ ಹಾಕ್ತಾ ಇದ್ದಾರೆ. ಕೈಮಾ ಸಾಂಬಾರ್, ಓನ್ಲಿ ಸಾಂಬಾರ್. ಏನು ಆಗ್ತಿದ್ದಂಗೆ 3 ಉಂಡೆ ಉದುರಿಸ್ಬಿಡ್ಲು. ಸಾಕು ಸಾಕು. ಥ್ಯಾಂಕ್ ಯು. ನಮ್ಮ ಲಿಖಿತ್ ಇವಾಗ ಬಂದಿದ್ದಾನೆ. ಪುಟ್ಟರಾಜು ಅಣ್ಣ ಇವಾಗ ಬಂದಿದ್ದಾನೆ. ಹಾಯ್ ಹೇಳಿ ಅಣ್ಣ. ಯಾಕೆ ಲಿಕ್ಕಿ ಲೇಟು? ಹೆಂಗ್ ನಡೀತಾ ಇದೆ ಸ್ಟಡೀಸು? ಹೌದಾ? ಓಕೆ ಓಕೆ, ಕೇಳಲ್ಲ ಬಿಡು ಸ್ಟಡೀಸ್ ಬಗ್ಗೆ. ಪ್ರಣವ್. ನಮ್ಮ ಪ್ರಣವ್ ಅಪರೂಪ, ತುಂಬಾ ಸೈಲೆಂಟ್ ಬಾಯ್. ನಾಚಿಕೆ. ಯಪ್ಪ ಯಪ್ಪ. ಹೌದು ಗೈಸ್, ಇವತ್ತು ಬ್ಯಾಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಆಡಿಸ್ತೀವಿ. ನೀನ್ ಹಾಕುತ್ತೀಯಾ? ಕೊಟ್ರೆ ಬೇಡ ಅಂತೀವ. ಸೇಮ್ ನಿಮ್ ತರನೇ ಬ್ಯಾಂಗಲ್ ಬಂಗಾರಿ ಎತ್ಕೊಂಡು ಹೋಗೋದಷ್ಟೇ. ಹುಷಾರಾಗಿರ್ಬೇಕು ಇವನ ಹತ್ರ. ಪುಟ್ಟು ಪ್ರಣವ್ ಪುಟ್ಟದಾಗಿದ್ದಾಗ ಎಷ್ಟು ಆಟ ಆಡ್ಸಿದೀವಿ. ನಿನ್ ಮೈಕ್ ಹಂಗ ಹಾಕೊಂಡು ನಿಮಗೆ ಜ್ಞಾಪಕ ಇದೆಯಾ? ಇವನ್ನ ನಮ್ಮ ರೂಮಲ್ಲಿ ಗೋಳಿಕೊಂಡ್ಬಿಟ್ಟಿದ್ವಿ. ಕೋಪ ಬಂದು ಬೈದೊಟ್ಟದ. ಬೈದಿ ಹೊಡೆದಿ. ಪುಟ್ಟು ಹುಡುಗ ನೀನ. ನಾವೀಗ ರೀಲ್ಸ್ ಮಾಡಬೇಕು, ಅದಕ್ಕೆ ಬಳೆ ಹಾಕೋ ಬಂದಿದ್ದೀವಿ. ಅಲ್ಲ ರಂಜಿತಾ, ಒಂದು ಬ್ಯಾಂಗಲ್ ಬಂಗಾರಿ, ಒಂದು ಬ್ಯಾಂಗಲ್ ಬಂಗಾರಿ. ನೋಡಿ ಗೈಸ್, ಇವರು ಲಾಸ್ಟ್ ಟ್ರಿಪ್ಪಲ್ಲಿ ಕೂತಿದ್ದಾರೆ. ನಮಗೆಲ್ಲ ಬಡಿಸ್ಬಿಟ್ಟು ಬೇಗ ಬೇಗ ಊಟ ಮಾಡಿ ರೀಲ್ಸ್ ಮಾಡೋಣ. ಗೈಸ್, ಮನೀಶ್ ಬಂದ, ಟೂಹಿ ಬಂದ್ಲು, ಪುಟಾಣಿ ಟೂಹಿ ಬಂದ್ಲು, ಅಂಕಿತಾ ಹಾಯ್. ಹಾಯ್ ಮಾಡು. ಹಾಯ್. ಬಾಯ್ ಬಾಯ್. ಹಿಂಗೆ
ಗೈಸ್ ನೋಡಿ ಎಲ್ಲರೂ ರೀಲ್ಸಿಗೆ ನಿಂತ್ಕೊಂಡಿದ್ದಾರೆ. ಇವರು ಪರ್ಫಾರ್ಮರ್ಸ್, ಇವರೆಲ್ಲ ಸ್ಪೆಕ್ಟೇಟರ್ಸ್. ಹಾ ಕ್ರಾಂತಿ ಬೇಗ ಹಿಂಗೆ ಅನ್ನಿ. ನಾನು ಕ್ಯಾಮ್ರಾಲ್ ಇದೀನಾ ಹಾ ಇದೆಯಾ ನಾನು ಸ್ಪೆಕ್ಸ್ ಇಲ್ಲ ಅದಕ್ಕೆ Yes. ಚೆಲುವೆಗಳೇ ಹಿಂದೆ ಸ್ವಲ್ಪ ಹಿಂದೆ ದೇವರೇ ಇದು ಮೊದಲನೇದು. ಸ್ಟಾರ್ಟ್. ಪೇಮೆಂಟ್ ಕಟ್ ಮಾಡ್ತೀವಿ ಆಮೇಲೆ 2 1 ಗೋ. ಏಯ್ ಜೋರಾಗಿ ಮಾಡಿ ಹಿಂದ್ಗಡೆ ಇರೋರು. ಜೋರಾಗಿ ಹಿಂಗನ್ನಿ ಹಿಂಗೆ. ಓಕೆ 3 2 1 ಗೋ. ಈಗ ಹಾಡು ಹೇಳ್ತೀವಿ, ಓಕೆನಾ? 3 2 ಎಲ್ಲಿ ನಮ್ಮ ಯಜಮಾನ್ರು? ಓಕೆ ಜೋರಾಗಿ 3 2 1 ಗೋ. ಬ್ಯಾಂಗಲ್ ಬಂಗಾರಿ ಓ ನಾರಿ ನನ್ನ ಇದೇನಿದು? ಬ್ಯಾಂಗಲ್ ಬಂಗಾರಿ ಓಕೆ. ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ. ಇವರೇನು ಕಾಡ್ತಾರೆ ದೇವರೇ. ಹಾ ನೀನಿನ್ನ ಸ್ಟಾಪ್ ಮಾಡಬೇಡ. ಇವಾಗ ಸ್ಟಾರ್ಟ್ ಆಗೋದು ರೀ. ದೇವರೇ ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೈಸ್ ಎಲ್ಲರೂ ಹೌಸಿ ಆಡ್ತಾ ಇದೀವಿ. ಆ್ಯಂಡ್ ಇವಾಗ ನಮ್ಮ ರಕ್ಷಿತನಿಗೆ ಕುಂಕುಮ ಕೊಡ್ತಾ ಇದ್ದಾರೆ ನಮ್ಮ ತಾರಾತ್ಗೆ. ನೋಡಿ ಗೈಸ್, ನಮ್ಮ ತಾರಾತ್ಗೆ ಕುಂಕುಮ ತೊಗೊಂಬಂದರು. ವಾವ್ ಸ್ಯಾರಿ ಚೆನ್ನಾಗಿದೆ. ನಮ್ಮ ಪುಟಾಣಿ ಅದಕ್ಕೇನೆ ಹೇಳೋದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ತೆಗಿತೀನಿ. ಇವರೇನೆ ಹೇಳ್ಕೊಡೋದು ಹೆಂಗ್ ಮಾಡಬೇಕು ಅಂತ. ಹೌದು ನಮ್ಮ ಕೋಮ್ಲಾತ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅದೇ ನಮ್ಮ ಅತ್ತೆನೇ ಇವರಮ್ಮ. ಸೊ ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ ಗೈಸ್. ನನಗೇನೇನು ಹೇಳ್ಕೊಟ್ಟಿದ್ದಾರೋ ನಾನು ಮಾಡ್ತೀನಿ. ಇವ್ರಿಗೆ ಸ್ವಲ್ಪ ಇದು ಡೀಟೇಲಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಮಾಡ್ತಾರೆ. ತಾರಾ ಅದಕ್ಕೆ ಇಲ್ಲೊಂಚೂರು ನೋಡಿ. ಆವಾಗಲಿಂದ ಆಟ ಆಡ್ತಿದ್ವಿ ನಾವು, ಫುಲ್ಲು ಮಜಾ ಮಾಡಿದ್ದೀವಿ. ಆ್ಯಂಡ್ ಇವಾಗಲೇ ಫ್ರೀ ಟೈಮ್ ಸಿಕ್ಕಿರೋದು ಕೂತ್ಕೊಳ್ಳೋದಕ್ಕೆ. ಬಟ್ ಇನ್ನೂ ಸ್ಟಿಲ್ ಆಟ ಆಡ್ತಿದ್ದಾರೆ ಮಿಕ್ಕಿದ ಜನ. ಇವಾಗ ಹೋಗಿ ತಿರ್ಗಾ ಜಾಯಿನ್ ಆಗ್ತೀವಿ. ಯಾವ ಚಿಕ್ಕೂ ಇಲ್ಲ, ಯಾವ ದೊಡ್ಡನೂ ಇಲ್ಲ. ನಮ್ಮ ಶರಣ್ಯ ಇವಾಗ ಬ್ಯಾಗ್ ಕೊಟ್ಬಿಟ್ಟು ಹಾಕಿಸ್ಕೊತಾ ಇದ್ದಾಳೆ ಗೈಸ್. ಬಾಯ್ ಬಾಯ್. ಇವಾಗ ಬಬಿತಾ ಮನೆಗೆ ಹೊರಡ್ತಾ ಇದ್ದಾಳೆ. ಬಾಯ್ ಬಾಯ್. ಬಬಿತಾ ಅತ್ತೆ. ಗುಂಡು ಮರಿ.
ಬೇಡ ಮೂತಿ ತಿರ್ಗಿಸ್ಕೊಂಡು ಹೋಗುತ್ತದು. ಗೈಸ್ ಸೂಪರ್ ರೀಲ್ ಮಾಡಿದ್ದಾರೆ ನಮ್ಮ ಅದಕ್ಕೆ, ಫುಲ್ ಸ್ಟೆಪ್ ಹಾಕಿದ್ದಾರೆ ಸಖತ್ತಾಗೆ. ನೋಡಿ ಗೈಸ್ ಬ್ಯಾಂಗಲ್ ಬಂಗಾರಿ ಅಂತ ರೀಲ್ಸ್ ಮಾಡಿದೀವಿ ನೋಡಿ. ಎಸ್ ಇನ್ಮೇಲೆ ಹಾಕೊಂಡು ಮಾಡಿಸ್ತಿರ್ತೀನಿ ಹಂಗೆ. ಹಾಯ್ ಬಾಬಾ. ಓಕೆ ಬಾಯ್ ಅತ್ತೆ. ಬಾಯ್ 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 ಅತ್ತೆ. ಹಾಯ್ ಅತ್ತೆ. ಬಾಯ್ ಪ್ರಣವ್. ಅವನಿಗೆ ನಾಚಿಕೆ. ಎಸ್ ಗೈಸ್ ತುಂಬ ಇಂಪಾರ್ಟೆಂಟ್ ವಸ್ತು ಅದು. ಪ್ರತಿ ಫ್ಯಾಮಿಲಿ ಮೀಟಲ್ಲೂ ಅದು ಬಂದ್ಬಿಡುತ್ತೆ, ಅವ್ರ ಮನೆಯಿಂದಾನೇ ಬರೋದು. ಅತ್ತಿಗೆ ತಗೊಂಡ್ಬರ್ತಾರೆ, ಹೌದು ತಗೊಂಡೋಗ್ತಾರೆ. ನಮ್ಮ ಅತ್ತಿಗೆ ತಗೊಂಡ್ಬರ್ತಾರೆ. ಪಾಪ ಅವ್ರ ಕಷ್ಟನ ಎಷ್ಟು ತೋಡ್ಕೊಂಡು ಹೇಳ್ಕೊತಾ ಇದ್ರು. ತುಂಬಾ ಬೇಜಾರಾಗುತ್ತೆ. ಇಲ್ಲ ಗೈಸ್ ಅವ್ರು ಯಾವಾಗ್ಲೂ ಹೇಳೋದೊಂದೇ, ಪಾರ್ಟಿಸಿಪೇಟ್ ಈಸ್ ಮೇನ್ ಅಂತ. ಸೊ ಅವ್ರು ಬೇಜಾರು ಮಾಡ್ಕೊಳ್ಳೋದು, ಸುಮ್ಮನೆ ತಮಾಷೆಗೆ ಹೇಳೋದು ಅದೆಲ್ಲ. ಓಕೆ ಬಾಯ್. ಓಕೆ ಬಾಯ್ ಅದಕ್ಕೆ. ಬಾಯ್ ಪ್ರಣವ್. ಅವ್ರನ್ನೆಲ್ಲ ಫಾಲೋ ಮಾಡಿ, ಹೌದು. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಲಿಯನ್ಸ್ ವ್ಯೂ ಹೋಗ್ಲಿ. ಆಮೇಲಿಂದ ಪೇಮೆಂಟ್ ಬಂದಾಗ ನಾವು ಒಂಚೂರು 10% ಗ್ಯಾಪ್ ಇಸ್ಕೊಳ್ಳಿ, ಓಕೆನಾ? ಕೊಡ್ಸೋಣ ಇದೇ ಏನಾದ್ರು. ಖುಷಿಗೋಸ್ಕರ ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಾಯ್ 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 ಲಿಖಿತ್. ಬಾಯ್ ನಿಶಾಂತ್. ಬಾಯ್ 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 ಗೈಸ್ ರೀಲ್ಸ್ ಆಲ್ರೆಡಿ ರೆಡಿ ಮಾಡಿಬಿಟ್ಟು ಟಿವಿನಲ್ಲಿ 24 ಸರಿ ನೋಡ್ಬಿಟ್ವಿ ಗೈಸ್. ಇದು ಮೈಕ್. ಬಾಯ್ ಅತ್ತೆ. ಬಾಯ್ ಅತ್ತೆ. ಗೈಸ್ ನಮ್ಮ ಅತ್ತಿಗೆ ಹೊರಡ್ತಾ ಇದ್ದಾರೆ ಮನೆಗೆ. ಎಲ್ಲ ಚೆನ್ನಾಗಿತ್ತು, ಅಡುಗೆ ಎಲ್ಲ ಜ್ಯೂಸ್ ಅದಕ್ಕೆ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಜ್ಯೂಸ್ ನೀವು ಪ್ರಿಪೇರ್ ಮಾಡಿದ್ದು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಾಯ್ ಶ್ರೇ. ಬಾಯ್ ಶರಣ್ಯ. ನಾವು ಇವಾಗ ಮನೆಗೆ ಹೊರಡ್ತೀವಿ. ನಮ್ಮ ಮನೆಗೆ ಹೋದ್ಮೇಲೆ ಅದೇ ಹೊರಡ್ತೀವಿ. ಬಾಯ್ ಅದಕ್ಕೆ. ಥ್ಯಾಂಕ್ಸ್, ತುಂಬ ಚೆನ್ನಾಗಿತ್ತು ಅಡುಗೆ. ಬಾಯ್ ಅಣ್ಣ, ಹೋಗ್ಬಿಟ್ಟು ಬರ್ತೀವಿ. ಬಾಯ್. ಎಲ್ಲಿ ಅಣ್ಣ ಅವಳಿಗೆ ಅದಕ್ಕೆ ವೆಲ್ಕಮ್. ಗೈಸ್ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ಇವತ್ತು ತುಂಬ ಚೆನ್ನಾಗಿತ್ತು. ಯಾವಾಗಲೂ ಅಷ್ಟೇ ಫ್ಯಾಮಿಲಿ ಜೊತೆ ಇದ್ದರೆ ತುಂಬ ಫನ್ನಾಗಿರುತ್ತೆ. ನಮಗಂತೂ ಸಖತ್ ಇಷ್ಟ ಆಗುತ್ತೆ. ಏಕೆಂದರೆ ಎಲ್ಲ ನಮ್ಮ ಫ್ಯಾಮ್ಲಿನಲ್ಲಿ ಇರೋರೆಲ್ಲರೂ ಸ್ವಲ್ಪ ಎಕ್ಸ್ಟ್ರೋವರ್ಡ್ಸೇ, ಎಲ್ಲೋ ಒಬ್ಬೊಬ್ರು ಮಾತ್ರ ಇಂಟ್ರೋವರ್ಡ್ಸ್ ಇರೋದು. ಸೊ ಫುಲ್ ಮಜಾ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಹಾಕ್ತೀನಿ. ಸೊ ಬಾಯ್ ಬಾಯ್. ಬಾಯ್ ಹೇಳು ಭವಿಷ್ಯ. ಬಾಯ್.